ಎಂಬತ್ತನೇ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದಲ್ಲಿ ವಂದೇ ಮಾತರಂ ರಾಷ್ಟ್ರಗೀತೆಗೆ ಅಗೌರವ ತೋರಲಾಗಿದೆ ಎಂದು ಆರೋಪಿಸಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ನಗರದ ಪ್ರಮುಖ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಜಮಾಯಿಸಿದ ಬಿಜೆಪಿ ಕಾರ್ಯಕರ್ತರು ಹಾಗೆ ಮುಖಂಡರು ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಗೀತೆ ಗಾಯನವಾಗ್ತಾ ಇದ್ದಾಗ ಅರ್ಧಕ್ಕೆ ನಿಲ್ಲಿಸುವಂತೆ ಕಾಂಗ್ರೆಸ್ ವರಿಷ್ಠಾಧಿಕಾರಿ ಸೋನಿಯಾ ಗಾಂಧಿ ಹಾಗೆ ರಾಹುಲ್ ಗಾಂಧಿ ಅವರು ಸೂಚಿಸಿದ್ದಾರೆ ಎಂದು ಆರೋಪಿಸಿ ಅವರ ವಿರುದ್ಧ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಳಿಕ ಚೆನ್ನಮ್ಮ ವೃತ್ತದಿಂದ ಕಾಂಗ್ರೆಸ್ ಕಚೇರಿಯತ್ತ ಮೆರವಣಿಗೆ ಸಾಗಿ ಮುತ್ತಿಗೆ ಹಾಕುವಕ್ಕೆ ಯತ್ನಿಸಿದ್ರು. ಈ ವೇಳೆ ಮುನ್ನೆಚ್ಚರಿಕಾ ಕ್ರಮವಾಗಿ ಬ್ಯಾರಿಕೇಡ್ ಅಳವಡಿಸಿ ತಡೆದ ಪೊಲೀಸರು ಜೊತೆಗೆ ತೂರಾಟ ನಡೆಸಾಗಿ ಯತ್ನಿಸಿದ್ದಕ್ಕೆ 20ಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ದೇಶ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ ದೇಶ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ ಇಟಲಿ ಮಹಿಳೆಗೆ ಇಟಲಿ ಮಹಿಳೆಗೆ ರಾಷ್ಟ್ರಕ್ಕೆ 60 ವರ್ಷದ ಕಾಂಗ್ರೆಸ್ ಪಕ್ಷಕ್ಕೆ ರಾಷ್ಟ್ರಕ್ಕೆ ಅವಮಾನ ಮಾಡಿದ ಕಾಂಗ್ರೆಸ್ ಪಕ್ಷಕ್ಕೆ ಭಾರತ್ ಮಾತಾ ಕಿ ಇವತ್ತು ದೇಶ ವಿರೋಧಿ ಕಾಂಗ್ರೆಸ್ ಪಕ್ಷ ತನ್ನ ರಾಷ್ಟ್ರೀಯ ಕಚೇರಿ ಮೇಲೆ ಧ್ವಜಾರೋಹಣ ಮಾಡುವಂತ ಸಂದರ್ಭದಲ್ಲಿ ತಾವೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ವೀಕ್ಷಣೆಯನ್ನು ಮಾಡಿದಿರಿ. ಆ ವಂದೇ ಮಾತರಂ ಗೀತೆಯನ್ನು ಹಾಡಬೇಕಾದ್ರೆ ಕಾಂಗ್ರೆಸ್ ಪಕ್ಷದ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು ಅದನ್ನ ಅರ್ಧಕ್ಕೆ ಮೊಟಕುಗೊಳಿಸ್ಬೇಕು, ಅರ್ಧಕ್ಕೆ ನಿಲ್ಲಿಸ್ಬೇಕು ಅನ್ನೋ ಕೈ ಸೊನ್ನೆಯನ್ನ ನಾವು ನೋಡಿದೀವಿ. ಆದ್ರೆ ವಂದೇ ಮಾತರಂ ಗೀತೆಗೆ ಯಾವ ರೀತಿ ನಾವು ಗೌರವವನ್ನ ಕೊಡ್ತೀವಿ ಆ ಗೌರವ ಅಲ್ಲಿ ಇರಲಿಲ್ಲ. ಆ ವಂದೇ ಮಾತರಂ ಗೀತೆಗೆ ಇವತ್ತು ಕಾಂಗ್ರೆಸ್ ಪಕ್ಷ ಅವಮಾನ ಮಾಡ್ತಾ ಇದೆ, ಅಪಮಾನ ಮಾಡ್ತಾ ಇದೆ ಮತ್ತು ಆ ವಂದೇ ಮಾತರಂ ಗೀತೆಗೆ ಅಗೌರವ ತೋರಿದ ನಾವೆಲ್ಲ ನೋಡಿದೀವಿ. ಭಾರತೀಯ ಜನತಾ ಪಾರ್ಟಿ ಇದನ್ನು ತೀವ್ರವಾಗಿ ಖಂಡಿಸ್ತದೆ. ತಕ್ಷಣ ಸೋನಿಯಾ ಗಾಂಧಿ ಅವರು ಈ ದೇಶದ ಜನರ ಕ್ಷಮೆಯನ್ನು ಕೇಳಬೇಕು. ಸ್ವತಂತ್ರದ ಕಿಚ್ಚನ್ನು ಹಚ್ಚಿದಕ್ಕಂತ ಬಂಕಿಮ್ ಚಂದ್ ಚಟರ್ಜಿ ಅವರ ವಂದೇ ಮಾತರಂ ಗೀತೆಗೆ ನೀವು ಅವಮಾನ ಮಾಡ್ತೀರಿ, ಈ ದೇಶಕ್ಕೆ ಅವಮಾನ ಮಾಡ್ತೀರಿ, ಈ ದೇಶಕ್ಕೆ ಅಪಮಾನ ಮಾಡ್ತೀರಿ. ದೇಶ ಜನ ನಿಮ್ಮನ್ನ ಸಹಿಸೋದಿಲ್ಲ, ನಿಮ್ಮನ್ನ ಕ್ಷಮಿಸೋದಿಲ್ಲ. ನೀವು ದೇಶದ ಜನರ ಕ್ಷಮೆ ಕೇಳಿದ್ರೆ ನೀವು ಪಾರ್ ಆಗ್ತೀರಿ. ಕ್ಷಮೆ ಕೇಳಿಲ್ಲ ಅಂದ್ರೆ ನಿಮ್ ವಿರುದ್ಧ ದೇಶಾದ್ಯಂತ ಜನ ದಂಗೆ ಹೇಳ್ತಾರೋ, ದೇಶಾದ್ಯಂತ ಜನ ಹೋರಾಟ ಮಾಡ್ತಾರೋ. ನೀವು ಕ್ಷಮೆಯನ್ನು ಕೇಳ್ಬೇಕಂತ ನಿಮ್ಗೆ ಆಗ್ರಹವನ್ನ ಕಾಂಗ್ರೆಸ್ ಪಕ್ಷಕ್ಕೆ ದೇಶ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ ದೇಶ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ